ರಾಜ್ಯದಲ್ಲಿ ನಾಳೆ ವಿಧಾನ ಪರಿಷತ್ತಿಗೆ ಚುನಾವಣೆಗಳು ನಡೆಯಲಿವೆ. ಶಾಸಕರುಗಳು ಮತ ಹಾಕಿ ವಿಧಾನ ಪರಿಷತ್ತಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು. ಕಾಂಗ್ರೆಸ್ 5 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿರುವುದು ಇಡೀ ಚುನಾವಣೆಯನ್ನ ಇಂಟ್ರೆಸ್ಟಿಂಗ್ ಮಾಡಿದೆ. ಜೆಡಿಎಸ್ನ ಅಭ್ಯರ್ಥಿಯೂ ಕಣದಲ್ಲಿದ್ದಾರೆ. ಬಿಜೆಪಿಯ 2 ಅಭ್ಯರ್ಥಿಗಳ ಗೆಲುವಿಗೇನು ಸಮಸ್ಯೆ ಇಲ್ಲ, ಅವರು ಓಟ್ ಅವರಿಗೆ ಬೀಳ್ತವೆ, ಗೆದ್ಕತಾರೆ. ಕಾಂಗ್ರೆಸ್ ಶಾಸಕರುಗಳು ಬಿಡದಿಯ ವಂಡರ್ಲಾ ರೆಸಾರ್ಟ್ನಲ್ಲಿದ್ದಾರೆ ನಿನ್ನೆಯಿಂದಲೂ. ಅವರಿಗೆ ವೋಟ್ ಹಾಕದ್ ಹೆಂಗೆ ಅಂತ ಟ್ರೈನಿಂಗ್ ಕೊಡ್ತಿದ್ದಾರಂತೆ ರೆಸಾರ್ಟ್ನಲ್ಲಿ, ಅಣಕು ಮತದಾನ ಮಾಡುವ ಮೂಲಕ. ಇವತ್ತು ಯಾವ ಶಾಸಕರು ಯಾವ ಅಭ್ಯರ್ಥಿಗೆ ಮತ ಹಾಕಬೇಕು ಅನ್ನುವುದನ್ನ ಖಚಿತಪಡಿಸಿ ಹೇಳ್ತಾರಂತೆ. ಮೊದಲ ಪ್ರಾಶಸ್ತ್ಯದ ಮತ ಯಾರಿಗೆ ಹಾಕಬೇಕು, 2ನೇ ಪ್ರಾಶಸ್ತ್ಯದ ಮತ ಯಾರಿಗೆ ಹಾಕಬೇಕು ಅಂತ ಹೇಳ್ತಾರೆ. ಕಾಂಗ್ರೆಸ್ಸಿನ ಹಾಲಿ ಶಾಸಕರುಗಳ ಲೆಕ್ಕಾಚಾರದ ಮೇಲೆ 4 ವಿಧಾನ ಪರಿಷತ್ ಸದಸ್ಯರು ಸುಲಭವಾಗಿ ಗೆಲ್ತಾರೆ. 5ನೆಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ ಕಾಂಗ್ರೆಸ್, ವಿನಯ್ ಕಾರ್ತಿಕ್. ವಿನಯ್ ಕಾರ್ತಿಕ್ ಅವರ ಗೆಲುವಿಗೆ ಕಾಂಗ್ರೆಸ್ಸಿನ ಉಳಿಕೆಯ ಮತಗಳು, 3 ಪಕ್ಷೇತರರು, ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ 2 ಶಾಸಕರು ವೋಟ್ ಹಾಕಬೇಕು. ಕಾಂಗ್ರೆಸ್ನ 135 ಶಾಸಕರಿದ್ದಾರೆ. 1 ಅಭ್ಯರ್ಥಿಯ ಗೆಲುವಿಗೆ 28 ಜನ ವೋಟ್ ಹಾಕಬೇಕು. 4 ಜನರಿಗೆ ತಲಾ 28 ಮತಗಳನ್ನು ಹಾಕಿದ ನಂತರ 23 ಮತಗಳು ಉಳಿತವೆ ಕಾಂಗ್ರೆಸ್ನಲ್ಲಿ. ಆ 23 ಮತಗಳು ಪಕ್ಷೇತರ 3 ಶಾಸಕರ ಮತಗಳು, ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ 2 ಶಾಸಕರ ಮತಗಳು. ಇಷ್ಟು ಸೇರಿಸಿದ್ರೆ ವಿನಯ್ ಕಾರ್ತಿಕ್ ಅವರಿಗೆ 28 ಆಗುತ್ತೆ, ಗೆದ್ದು ಬಿಡ್ತಾರೆ ಅನ್ನುವ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್. ಇನ್ನೊಂದು ಕಡೆ ಜೆಡಿಎಸ್ನ 18 ಮತಗಳಿದ್ದಾವೆ, ಬಿಜೆಪಿಯ 4 ಎಕ್ಸ್ಟ್ರಾ ಮತಗಳು ಜೆಡಿಎಸ್ ಅಭ್ಯರ್ಥಿಗೆ ಬಂದು ಜನಾರ್ದನ ರೆಡ್ಡಿ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳರ 2 ಮತಗಳು ಬಿದ್ದರೆ ಒಟ್ಟು 24 ಆದಂಗಾಗತ್ತೆ. ಆದರೂ 4 ಮತಗಳ ಕೊರತೆಯಾಗತ್ತೆ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಅವರಿಗೆ.
ಒಂದೇ ಒಂದು ಮತ ಆಚೀಚೆಯಾದರೂ ಸೋಲು ಗೆಲುವಿನ ಲೆಕ್ಕಾಚಾರಗಳ ಬದಲಾಗ್ತವೆ. ಹಾಗಾಗಬಾರದು ಅನ್ನುವ ಮುನ್ನೆಚ್ಚರಿಕೆ ಕಾರಣಕ್ಕೆ ಕಾಂಗ್ರೆಸ್ ಶಾಸಕರುಗಳನ್ನು ವಂಡರ್ಲಾ ರೆಸಾರ್ಟಿಗೆ ಕರ್ಕೊಂಡು ಕೂಡಿಸಿದೆ. ಅಲ್ಲಿ ಮತದಾನದ ತರಬೇತಿ ಕೊಡ್ತಾ ಇದ್ದಾರೆ. ಅಸಿಂಧುವಾಗದಂತೆ ಮತಗಳನ್ನು ಹೆಂಗೆ ಚಲಾಯಿಸಬೇಕು ಅಂತ ತಿಳಿಸಿಕೊಡಲಾಗ್ತಾ ಇದೆ, ತರಬೇತಿ ಕೊಡ್ತಾ ಇದ್ದಾರೆ. ತರಬೇತಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಅಣಕು ಮತದಾನ ಮಾಡಲಾಗ್ತಾ ಇದೆ. ಸ್ವತಃ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರರೇ ಅಣಕು ಮತದಾನದಲ್ಲಿ ಭಾಗಿಯಾದರು. ಇನ್ನೊಂದು ಕಡೆ ಬಿಜೆಪಿ ಅವರು ನಿರಾಳವಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.